ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಯಾಕೆ ಇಷ್ಟು ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂದರೆ, ಇವತ್ತು ಅರಸೀಕೆರೆಗೆ ಹೊರಟಿದ್ದೀವಿ. ಕಾರಣ ಏನಂದರೆ, ನನ್ನ ತಂಗಿಗೆ ಹೆಣ್ಣು ನೋಡೋಕ್ಕೆ ಅಂತ ಬಂದಿದ್ದರು. ಸೊ ನಾವು ಇವಾಗ ಗಂಡಿನ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಹೆಣ್ಣು ನೋಡೋಕ್ಕೆ ಅಂತ ಅವ್ರು ಬಂದಾಗ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಹೊರಟಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಫಸ್ಟ್ ಟೈಮ್ ಅಲ್ಲ, ನನ್ನ ಮಗನಿಗೆ ಫಸ್ಟ್ ಟೈಮು. ನಾನು ಟ್ರೈನಲ್ಲಿ ಹೋಗ್ದಲ್ಲೇ ಆಲ್ಮೋಸ್ಟ್ 10 to 15 ಇಯರ್ಸ್ ಆಗಿರ್ಬೋದು. ತುಂಬ ಚಿಕ್ಕವಳಿದ್ದಾಗ ಟ್ರೈನಲ್ಲಿ ಹೋಗಿದ್ದು. ಹಾಗೇನು ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾಕೆ ಹೇಳಿದೆ ಅಂದರೆ, ಚಿಕ್ಕಮಂಗ್ಳೂರಲ್ಲಿ ಟ್ರೈನ್ ಬಂದು ಆಲ್ಮೋಸ್ಟ್ ಒಂದು 2 to 3 ಇಯರ್ಸ್ ಆಗಿರ್ಬೋದು. ನನಗಂತೂ ಗೊತ್ತಿಲ್ಲ. ಯಾರಿಗಾದ್ರೂ ಚಿಕ್ಕಮಂಗ್ಳೂರವ್ರು ಗೊತ್ತಿರೋರು ಇದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಚಿಕ್ಕಮಂಗ್ಳೂರು ಟ್ರೈನ್ ಸ್ಟಾರ್ಟ್ ಆದಾಗಲಿಂದ ನಾನು ಹೋಗೇ ಇಲ್ಲ, ನೋಡೇ ಇಲ್ಲ, ಅಲ್ಲಿ ಹತ್ರನೇ ಹೋಗಿಲ್ಲ ನಾನು. ಸೊ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋದಾಗಿರ್ಬೋದು, ಅಥವಾ ರೈಲಲ್ಲಿ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಂದ ಫಾರ್ ದ ಫಸ್ಟ್ ಟೈಮ್. ಸೊ ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತ ಹೇಳಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಆ್ಯಂಡ್ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಕವರ್ ಮಾಡ್ತೀನಿ. ನಾನು, ನಮ್ಮಮ್ಮ, ನಮ್ಮಣ್ಣ, ನನ್ನ ಮಗ ಇಲ್ಲಿಂದ ಹೊರಡ್ತೀವಿ. ಅಲ್ಲಿ ಹಾಸನಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾರೆ. ಎಲ್ಲರೂ ಕಂಫರ್ಟಬಲ್ ಇದ್ದರೆ, ನಂಗೆ ಖುಷಿ ಆದರೆ, ಖಂಡಿತವಾಗ್ಲೂ ನನಗೆ ಖುಷಿ ಆದರೆ ಅಂತಲ್ಲ, ಎಲ್ಲರಿಗೂ ಕಂಫರ್ಟಬಲ್ ಇದ್ದರೆ ವೀಡಿಯೋ ಒಂದು ಮಾಡ್ತೀನಿ. ಆ್ಯಂಡ್ ಹುಡ್ಗನ ಮನೆಗೆ ಹೋಗೋ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ಗೊತ್ತಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ ಅವಳಿಗೆ. ಜಸ್ಟ್ ಹೋಗಿ ನೋಡ್ಕೊ ಬರ್ತಾ ಇದ್ದೀವಿ ಅಷ್ಟೇ. ಹುಡ್ಗನ ಮನೆ ಕಡೆಯಿಂದ ಒಪ್ಪಿಗೆ ಇದೆ, ಹುಡುಗಿ ಮನೆ ಕಡೆಯಿಂದ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡೋದು ತಪ್ಪು, ಹಂಗಾಗಿ ಅವ್ರದ್ದು ವೀಡಿಯೋ ಮಾಡ್ತಾಯಿಲ್ಲ. ಜಸ್ಟ್ ನಮ್ಮದು ಫ್ಯಾಮಿಲಿದು ಏನಿದೆಯೋ ಅಷ್ಟು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವತ್ತು ಸಂಜೆ ಬೇಗ ಅಲ್ಲಿಗೆ ಹೋಗಿ ಅರಸೀಕೆರೆಗೆ ಹೋಗಿ ರಿಟರ್ನ್ ಬಂದು, ಇವತ್ತು ಸಂಜೆ ಇನ್ನೊಂದು ಕಡೆ ಫಂಕ್ಷನ್ಸ್ ಇದೆ. ಸೊ ಅದನ್ನು ಅಟೆಂಡ್ ಆಗಬೇಕು. ಹಾಂ, ನಾನು ಯಾವಾಗ ವೀಡಿಯೋ ಮಾಡ್ತಾನೋ ನನ್ನ ಮಗ ಹಿಂಗೆ ಡಿಸ್ಟರ್ಬ್ ಮಾಡೋದು. ಸೊ ಇನ್ನೊಂದು ಕಡೆ ಹೋಗಬೇಕು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ, ಬನ್ನಿ ಫಸ್ಟ್ ಹೋಗೋಣ. ಇವಾಗ ಹೋಗಿ ಅಲ್ಲಿ ಟ್ರೈನ್ ಹತ್ಕೊಂಡು ಹೋಗೋದು ತುಂಬ ಖುಷಿ ಇದೆ. ಸೊ ತಿಂಡಿ ಏನು ತಿಂದಿಲ್ಲ, ಹೋಗ್ತಾನೆ ಏನಾದರೂ ತಿಂಡಿ ತಿನ್ನೋಣ ಅಂದ್ಕೊಂಡು ಹೊರಟಿದ್ದೀವಿ. ಬನ್ನಿ ಇವಾಗ ಹೋಗೋಣ. ತುಂಬ ಬಿಸಿಲು ಸ್ಟಾರ್ಟ್ ಆಯಿತು. ಚಲೋ, ಇವಾಗ ಹೋಗಿ ಸಂಜೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿ ಏನೇನಾಗುತ್ತೆ ಅಂತ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸುಸ್ತಾಗಿದೆ ಸ್ವಲ್ಪ. ನಾಳೆ ಹಸ್ಬೆಂಡ್ ಮನೆಗೆ ಹೋಗಬೇಕು. ನಿನ್ನೆ ವಿಡಿಯೋದಲ್ಲಿ ಮಿಸ್ಸಾಗಿ ಅಮ್ಮನ ಮನೆಗೆ ಅಂತ ಹೇಳ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಇವಾಗ ಅಮ್ಮನ ಮನೆಯಲ್ಲೇ ಇದ್ದೀನಿ. ನಾಳೆ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಕನ್ಫರ್ಮ್ ಇಲ್ಲ, ನೋಡೋಣ. ಇವಾಗ ಹೊರಡೋಣ, ಏನಾಗುತ್ತೆ ನೋಡೋಣ. ಚಲೋ ಬನ್ನಿ. ಫೈನಲ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಬರ್ತಾ ಇರೋದು. ಯಾವುದೋ ಟ್ರೈನ್ ರೆಡಿ ಇದೆ, ಹೌದಾ ಅಲ್ವಾ ಗೊತ್ತಿಲ್ಲ. ಅಮ್ಮ ಅದೇ ಟ್ರೈನಾ? ಅದೇನಾ? ಅದೇ ಟ್ರೈನಾ? ಹಿಂಗಿದೆ ಈ ರೀತಿಯಾಗಿದೆ. ಗೊತ್ತಿಲ್ಲ, ಇಲ್ಲೊಂದು ಟ್ರೈನ್ ಇದೆ, ಹೌದು ಅಲ್ವಾ ಅಂತ. ನಂಗೆ ಟ್ರೈನಲ್ಲಿ ಹೋಗೋಕ್ಕೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಕೂದಲೆಲ್ಲ ಹಾಳಾಗೋಯ್ತು ನಂದು, ಯಾಕಂದರೆ ನನ್ನ ಮಗ ಕೂದಲು ಎಳಿತಾನೆ. ಹಂಗಾಗಿ ಈ ರೀತಿ ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಹೋಗ್ತಾ ಎಲ್ಲರೂ ತಲೆ ಬಾಚ್ಕೋಬೇಕು. ನಮ್ಮ ಅಣ್ಣ ಟಿಕೆಟ್ ತರಕ್ಕೆ ಹೋಗಿದ್ದಾನೆ. ನಾನು ಮಗನಿಗೆ ಖುಷಿ ಆಗ್ತಿದೆ. ಅವ್ನು ಫಸ್ಟ್ ಟೈಮ್ ನೋಡ್ತಿರೋ ಟ್ರೈನಲ್ಲಿ ಬಂದು ಕುತ್ಕೊಂಡ್ವಿ. ನಮ್ಮಮ್ಮ ಬರೋಕ್ಕೆ ಇದೇ ಓಪನ್ ಮಾಡೋದು. ಚಿಂಟು ಏನು ಅನ್ನಿಸ್ತಿದೆ? ಚಿಂಟು ಏನು ಅನ್ನಿಸ್ತಿದೆ? ಚಿಂಟು ಓಯ್, ಅವನಿಗೆ ಶಾಕಾಗಿ ಕೂತಿದ್ದಾನೆ. ಅವನಿಗೆ ಗೊತ್ತೇ ಆಗ್ತಿಲ್ಲ ನಾವೇನು ಕೂತಿದ್ದೀವಿ, ಎಲ್ಲಿ ಕೂತಿದ್ದೀವಿ. ಟ್ರೈನ್ ಸೌಂಡ್ ಬಂದಾಗ ಏನಾದರೂ ಎದುರ್ಕೊಳ್ತಾನೆ ಗೊತ್ತಿಲ್ಲ. ನಾವು ತೋರಿಸಿದ್ದು ಟ್ರೈನೇ ಇದು, ಹೋಗ್ತಾ ಇರೋದು. ನಮ್ಮಮ್ಮ
ಫುಲ್ ಹೆದರಿಕೆ ಆಗ್ತಾ ಇದೆ, ತೋರಿಸ್ಕೊಳಕ್ಕಾಗ್ತಿಲ್ಲ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಟ್ರೈನು ಮೂವ್ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು, ಅಂದರೆ ತುಂಬ ವರ್ಷನೇ ಆಗೋಗಿತ್ತು ನಾನು ಟ್ರೈನಲ್ಲಿ ಹೋಗ್ದಲೆ. ನನ್ನ ಮಗಂಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವನಿಗೆ ತುಂಬ ಗಾಬರಿ ಆಗೋಗ್ಬಿಟ್ಟಿದೆ. ಎಲ್ಲಿ ಹೋಗ್ತಿದ್ದೀವಿ, ಏನರಲ್ಲಿ ಹೋಗ್ತಿದ್ದೀವಿ, ಇದೇನು ಹೊಸ್ದಾಗಿದೆಯಲ್ಲ ಅಂತ ಎಲ್ಲ. ಏನಂದರೆ ತಾಯ್ದಿರಿಗೊಂದು ಖುಷಿ ಇರುತ್ತೆ. ಆ್ಯಂಡ್ ಈ ಥರ ಮಕ್ಕಳನ್ನ ಏನಾದರೂ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಥವಾ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಸೊ ಹಾಗಾಗಿ ಹೊರಟ್ವಿ ನಾವು. ನನಗೆ ಇನ್ನೊಂದು ಏನಂತ ಹೇಳಿದರೆ, ಈ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸಲ್ಲಿ ಇದು ಬಾಣಾವರದ ಹತ್ರ ಚಿಕ್ಕದೇನೂರು ಅಂತ ಏನು ನನಗೀಗ ಮರ್ತೋಗಿದೆ. ನಾನು ಯಾವಾಗಲೂ ಈ ಪ್ಲೇಸಿಗೆ ಬರ್ತಾಯಿದ್ದೆ. ನೀವೆಲ್ಲ ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ನಾವು ಕುತ್ಕೊಂಡು ಕಾಯ್ತಾ ಇದ್ವಿ. ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅಮ್ಮಂದು ಅಕ್ಕ, ನಮ್ಮ ದೊಡ್ಡಮ್ಮ, ಅವರು ಬರ್ತಾ ಇದ್ದಾರೆ ಇವತ್ತು, ತೋರಿಸ್ತೀನಿ. ಸೊ ಈ ಜಾಗದಿಂದ ನಾವು ಕುತ್ಕೊಂಡು ನಮ್ಮ ರಿಲೇಷನ್ ಯಾರಾದರೂ ಬರ್ತಾರೆ ಅಂದರೆ ಇಲ್ಲಿ ಕುತ್ಕೊಂಡು ನಾವು ಕಾಯ್ತಾ ಇದ್ವಿ. ಸ್ಟೇಷನ್ ಹತ್ರ ಹೋಗ್ತಿರ್ಲಿಲ್ಲ. ಈ ಜಾಗದಲ್ಲೆಲ್ಲ ಇಲ್ಲೇನಿದೆ ನೋಡಿ, ಈ ಹುಲ್ ಮೇಲೆಲ್ಲ ಕುತ್ಕೊಂಡು ನಾವು ಕಾಯ್ತಾ ಇದ್ವಿ. ಅವರು ಇನ್ನೇನು ಬರ್ತಾರೆ ಅನ್ನೋ ಮೂಮೆಂಟಲ್ಲಿ ನಾವು ಬಂದು ಮುಂದೆ ನಿಂತ್ಕೊಂಡು ಕೈ ತೋರಿಸ್ತಾ ಇದ್ವಿ. ಅವ್ರು ಏನಾದ್ರು ಲಗೇಜ್ ಎಲ್ಲ ತಂದಿದ್ರೆ ಅಥವಾ ತಿಂಡಿ ಎಲ್ಲ ತೊಗೊಂಡು ಬಂದಿದ್ದಿದ್ರೆ ಅದನ್ನೆಲ್ಲ ಇಸ್ಕೊಂಡು ತಿಂದ್ಕೊಂಡು ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತಾ. ಸೊ ಹಾಗಾಗಿ ಒಂದು 5 ಕಿಲೋಮೀಟ್ರು ಅವ್ರು ತಂದಿರೋದು ಅಥವಾ ಏನಾದರೂ ತಿಂದು ಬಿಟ್ಟಿರುವಂತಹ ಚಕ್ಲಿ ಅದು ಇದು ಏನಾದರೂ ಇದ್ದರೆ ತಿನ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ದೊಡ್ಡಪ್ಪ ಇವಾಗಿಲ್ಲ, ಆದರೆ ನಮ್ಮ ದೊಡ್ಡಪ್ಪ ಇದ್ದಾಗ ಈ ಜಾಗಕ್ಕೆ ಯಾವಾಗ ಕರ್ಕೊಬಂದರು ಆವಾಗ ತುಂಬಾ ಕಷ್ಟ ಇತ್ತು. ಆದ್ರೂ ನಮಗೇನು ಬೇಕು, ಒಂದು ಚಿಪ್ಸ್ ಆಗಿರ್ಬೋದು ಅದು ಇದು ಅಂತ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಈ ಜಾಗ ನೋಡಿ ನಮ್ಮ ದೊಡ್ಡಪ್ಪನ ನೆನಪಾಯಿತು, ತುಂಬ ಖುಷಿ ಆಯಿತು ಕೂಡ, ಹಳೆ ನೆನಪುಗಳು. ಫೈನಲ್ ಆಗಿ ಅರಸೀಕೆರೆ ಬಂತು. ಸೊ ನನ್ನ ಮಗನ ಡ್ರೆಸ್ ಕೂಡ ಚೇಂಜ್ ಮಾಡಿದ್ವಿ. ಹೊರಡೋಣ ಬನ್ನಿ. ಹಲೋ ಶಾರೋನ್, ಅಕ್ಕ ತಂಗಿ 3 ಜನ ಏನೋ ತಗೊಳ್ತಾ ಇದ್ದಾರೆ, ಡೀಪ್ ಡಿಸ್ಕಷನಲ್ಲಿದ್ದಾರೆ. ಸೊ 3 ಜನ ಅಕ್ಕ ತಂಗಿದ್ದೀರು. ಹುಡುಗನ ಮನೆಗೆ ಹೋಗೋಕ್ಕೆ ಇಲ್ಲಿ ಸ್ವೀಟ್ಸು ಮತ್ತು ಬಾಳೆಹಣ್ಣು ಮತ್ತು ಅಲ್ಲಿ ಹೂವು ಎಲ್ಲ ತಗೊಳ್ತಾ ಇದ್ದಾರೆ. ಅಲ್ಲಿ ನೋಡಿ ಏನೇನೋ ಡಿಸ್ಕಷನ್. 3 ಜನ ಮತ್ತೆ ಬಂದರು, ಈ ಕಡೆ ಬರ್ತಾ ಇದ್ದಾರ, ಬಂದರು. ಈಗ ಅವ್ರ ಜೊತೆ ನಾವು ಹೋಗೋದು. ಇನ್ನು ವಿಡಿಯೋ ಮಾಡಲ್ಲ, ಇನ್ನು ಮನೆಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಸೊ ಫೈನಲ್ ಆಗಿ ಇವಾಗ ನಾವು ಗಂಡಿನ ಮನೆಗೆ ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಂದು ರೈಲ್ವೆ ಸ್ಟೇಷನಲ್ಲೇ ಒಂದು ಚಿಕ್ಕದಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಫ್ಯಾಮಿಲಿ. ಏನಂತೇಳಿದರೆ ಏನು ಮಾಡೋದು, ಏನು ಹೋಗೋದು, ಹೇಗೆ, ಮದುವೆ ಖರ್ಚೆಲ್ಲ ಏನು ಅಂತೆಲ್ಲ. ಸೊ ಫೈನಲ್ ಒಂದು ಡಿಸಿಷನ್ ತಗೊಂಡು ಆದಮೇಲೆ ಸೀದಾ ನಾವು ಟ್ರೈನ್ ಹತ್ಕೊಂಡು ಹೋದ್ವಿ. ಈಗ ಆಗ್ತಾಯಿದೆ, ಡಿಸ್ಕಷನ್ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಒಂದು ಸರಿ ಒಂದು ಮನೇಲಿ ಕುತ್ಕೊಂಡು ಮಾತಾಡಿ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಹೊರಟರು. ಹಾಗೆ ನಾವು ಕೂಡ ಟ್ರೈನಿಗೆ ಕಾಯ್ತಾ ಇದ್ವಿ. ನಮ್ಮದು ಟ್ರೈನು 12 o'clock ಬರುತ್ತೆ ಅಂದ್ಕೊಂಡ್ವಿ. ಅದು 2 o'clock ಆಯಿತು. 2 o'clock ಆದಮೇಲೆ 3 o'clock ಆಯಿತು. 3 o'clock ಆದಮೇಲೆ 4 o'clock ಆಯಿತು. ಸೊ ಅದು ಕೂಡ ನಮಗೆ ಡೈರೆಕ್ಟಾಗಿ ಟ್ರೈನ್ ಸಿಗಲಿಲ್ಲ. ನಾವು ಅರಸೀಕೆರೆಯಿಂದ ಕಡೂರಿಗೆ ಹೋಗಿ ಕಡೂರಿಂದ ಬಸ್ಸಲ್ಲಿ ಹೋಗಬೇಕು. ಸೊ ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗಬೇಕು ಅಂತಲೂ ಹೇಳಿದ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಆದರೆ ಟ್ರೈನಲ್ಲಿ ಹೋಗೋ ಖುಷಿಗೋಸ್ಕರ ಟ್ರೈನಲ್ಲೇ ಹೊರಟಿದ್ವಿ ಅಷ್ಟೇ. ಸೊ ಫೈನಲ್ ಆಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರಿಟರ್ನ್ ಬರ್ತಾ ಬಸ್ ಇರಲಿಲ್ಲ, ಟ್ರೈನ್ ನಮಗೆ ಅರ್ಧಕ್ಕೆ ಸಿಕ್ತು. ಸೊ ತುಂಬ ಅಂದರೆ ತುಂಬಾ ಲೇಟ್ ಆಯಿತು ನಮಗೆ. ಅರೌಂಡು ಫಸ್ಟಿಗೆ ನಮ್ಮ ಅಣ್ಣ ಹೇಳ್ದ 12:30ಗೆ ಟ್ರೈನ್ ಇದೆ ಅಂತ. ಅದು ನೆಕ್ಸ್ಟು 1:30ಗೆ ಶಿಫ್ಟ್ ಆಯಿತು, 2:45ಗೆ ಶಿಫ್ಟ್ ಆಯಿತು. ಲಾಸ್ಟಿಗೆ 4 o'clock ಟ್ರೈನ್ ಬಂತು. ಆಮೇಲೆ ನಾವು ಬರೋತ್ತಿಗೆ ಟೈಮ್ ಈಗ 6 o'clock 6:30 ಆಗಿದೆ. ಸೊ ಮಿಶೋದಲ್ಲಿ ಇದೇನೋ ಆರ್ಡ್ರ್ ಮಾಡಿದ್ದೀನಿ ನಾನೇ, 75 rupeesದು. ಏನು ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಇದು ಏನಂತ ಹೇಳಿದರೆ, ಇದರೊಳಗಡೆ ನೀರು ಹಾಕಬೇಕು. 2ರೊಳಗಡೆನೂ ನೀರು ಒಂದು ಕ್ಯಾಪ್ ಒಳಗಡೆ ನೀರು ಹಾಕಿ ಅದನ್ನು ಕ್ಲೋಸ್ ಮಾಡಬೇಕು.
ಸೊ ಅದು ಐಸ್ ಆಗಿಬಿಟ್ಟು ನಮ್ಮ ಫೇಸಿಗೆ ರಬ್ ಮಾಡ್ಕೊಳ್ಳೋದು. ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂತ ಹೇಳಿದರೆ ಕೇಳಿ ಶೇರ್ ಮಾಡ್ತೀನಿ. ಐಸ್ ಕ್ಯೂಬು ನಮ್ಮ ಫೇಸಿಗೆ ಇಡೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನೊಂದು ಕೋಪಲ್ಲೆಲ್ಲ ಇಡ್ತಾ ಇದ್ದೆ ಅಥವಾ ಲೋಟದಲ್ಲಿ ಆ ರೀತಿ ಇಡ್ತಾ ಇದ್ದೆ. ಆ್ಯಂಡ್ ಇದು ಚೆನ್ನಾಗಿದೆ. ಹೋಗಿ ಬಂದಿದ್ದು ತುಂಬಾ ಸುಸ್ತಾಯಿತು, ತುಂಬ ಟಯರ್ಡ್ ಆಯಿತು. ಹೋಗ್ತಾ ಆರಾಮಾಗಿ ಹೋದ್ವಿ, ಟ್ರೈನ್ ಇತ್ತು. ಬರ್ತಾ ರಿಟರ್ನು ತುಂಬಾ ಕಷ್ಟ ಆಯಿತು. 1 o'clock ಇತ್ತು. 1 o'clock-ಇಂದ 2 o'clock ಆಯಿತು, 3 o'clock ಆಯಿತು, 4 o'clock ಆಯಿತು. ಲಾಸ್ಟಿಗೆ ಮನೆಗೆ ಬರಬೇಕಾದ್ರೆ 6:30 ಆಗಿತ್ತು. ಸೊ ಹಾಗಾಗಿ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದು ಈಗ ಮತ್ತೆ ರೆಡಿಯಾಗಿ ಇನ್ನೊಂದು ಫಂಕ್ಷನ್ ಇದೆ, ಅಟೆಂಡ್ ಮಾಡಬೇಕು. ಏನು ಫಂಕ್ಷನ್ ಅಂತ ಹೇಳ್ತೀನಿ. ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಕ್ರಿಶ್ಚಿಯನ್ ಅಂದರೆ ಕ್ರಿಶ್ಚಿಯನ್ ಅವ್ರದ್ದು ಚರ್ಚಲ್ಲಿ ಬಿಯರ್ ಕೊಡ್ತಾರೆ ಅಂತ ಹೇಳಿ ತುಂಬ ತಪ್ಪು ಕಲ್ಪನೆ ಎಲ್ಲರ ಮನಸ್ಸಲ್ಲೂ ಇದೆ. ನಿಜವಾಗ್ಲೂ ಬಿಯರ್ ಕೊಡ್ತಾರಾ ಅಥವಾ ನಿಜವಾಗ್ಲೂ ಡ್ರಿಂಕ್ಸ್ ಕೊಡ್ತಾರಾ ಚರ್ಚಲ್ಲಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಡ್ರಿಂಕ್ಸ್ ಅಲ್ಲ. ಅದೇನಂತ ಹೇಳಿದರೆ ದ್ರಾಕ್ಷಾರಸ. ಸೊ ಇದು ನಮ್ಮದು ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಪ್ರಕಾರ ದ್ರಾಕ್ಷಾರಸ ಮತ್ತು ರೊಟ್ಟಿ ಕೊಡ್ತಾರೆ. ಅದನ್ನು ನಾವು ತಗೊಂಡ್ರೆ ನಮ್ಮ ದೇವರನ್ನು ನಾವು ಸ್ವೀಕರಿಸ್ತಾ ಹಾಗೆ ಅವರ ದೇಹನ ನಾವು ಸ್ವೀಕರಿಸಿದ್ದೀವಿ ಅಂತ ಅರ್ಥ. ಅದು ಬಿಟ್ಟು ಏನೋ ನಾವು ಡ್ರಿಂಕ್ಸ್ ಮಾಡ್ತಿದ್ದೀವಿ ಚರ್ಚಲ್ಲಿ, ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅದು ಬಿಟ್ಟು ಏನೋ ನಾವು ಡ್ರಿಂಕ್ಸ್ ಮಾಡ್ತೀವಿ ಚರ್ಚಲ್ಲಿ, ಅಥವಾ ತುಂಬ ಜನಕ್ಕೆ ಇನ್ನೊಂದು ತಪ್ಪು ಕಲ್ಪನೆ ಇದೆ, ನೀವು ಕ್ರಿಶ್ಚಿಯನ್ನ, ನಿಮ್ಮ ಹಬ್ಬಕ್ಕೆಲ್ಲ ಡ್ರಿಂಕ್ಸ್ ಯೂಸ್ ಮಾಡಲ್ವಾ? ಅಫ್ಕೋರ್ಸ್ ನಾವು ನಿಜವಾಗ್ಲೂ ಡ್ರಿಂಕ್ಸ್ ಯೂಸ್ ಮಾಡಲ್ಲ, ನಮ್ಮ ಮನೇಲಿ ಯಾರು ಡ್ರಿಂಕ್ಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ ಅಂದರೆ ಕ್ರಿಶ್ಚಿಯನ್ ಅಂದರೆ ನೀವು ಪೋರ್ಕ್ ತಿಂತೀರಾ ಅಂತ ಹೇಳಿ. ಪೋರ್ಕ್ ತಿಂತೀವಿ, ಆದರೆ ಎಲ್ಲ ಕ್ರಿಶ್ಚಿಯನ್ ಅವರು ಪೋರ್ಕ್ ತಿಂತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಪೋರ್ಕ್ ತಿನ್ನಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಪೋರ್ಕ್ ತಿಂತಾ ಇರಲಿಲ್ಲ. ಈಗ ಒಂದು 2 ಇಯರ್ಸಿಂದ ತಿಂತಾ ಇದ್ದೆ. ಮತ್ತು ಈಗ ಒಂದು 2 ಇಯರ್ಸ್ ತಿಂತಾ ಇದ್ದೆ. ಅದಾದಮೇಲೆ ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಸೊ ಹೀಗೆ ಕೆಲವೊಂದೆಲ್ಲ ಇರುತ್ತೆ. ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ತಿನ್ನಲ್ಲ. ಇಷ್ಟ ಇದ್ದವ್ರು ತಿಂತಾರೆ, ಇಷ್ಟ ಇಲ್ಲದೆ ಇರೋರು ತಿನ್ನಲ್ಲ. ಸೊ ತುಂಬ ತಪ್ಪು ಕಲ್ಪನೆ ಏನಂದರೆ ಕ್ರಿಶ್ಚಿಯನ್ ಅಂದರೆ ಕಂಪಲ್ಸರಿ ಪೋರ್ಕ್ ತಿಂತಾರೆ ಆ್ಯಂಡ್ ಕಂಪಲ್ಸರಿ ಏನು ಹೇಳ್ತಾರೆ ಚರ್ಚಲ್ಲಿ ಡ್ರಿಂಕ್ಸ್ ಕೊಡ್ತಾರೆ, ಹಾಗೆಲ್ಲ ತುಂಬ ತಪ್ಪು ಕಲ್ಪನೆ ಇರುತ್ತೆ. ಆ ರೀತಿ ಏನೂ ಇಲ್ಲ. ತಿನ್ನೋರು ತಿನ್ಬೋದು, ಬೇಡ ಅಂದವ್ರು ಬಿಡ್ಬೋದು. ಆ್ಯಂಡ್ ಎಷ್ಟೋ ಜನ ವೆಜ್ ತಿಂತಾ ಇರ್ತಾರೆ ನಾನ್ ವೆಜ್ಗಿಂತ. ಸೊ ಅದು ಅವ್ರವ್ರ ಇಷ್ಟ. ತಿನ್ನೋದು, ಕುಡಿಯೋದು, ಅನಿಸಿಕೆ ಎಲ್ಲ ಅದು ಅವ್ರವ್ರಿಗಿಷ್ಟ. ಆ್ಯಂಡ್ ಅದನ್ನೆಲ್ಲ ನಾವು ಯಾರೂ ಫೋರ್ಸ್ ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ವೈಯಕ್ತಿಕ ವಿಚಾರ. ಸೊ ಇವಾಗ ನಾವು ಹೋಗ್ತಾ ಇರೋ, ಏನಕ್ಕೆ ಇದೆಲ್ಲ ಹೇಳಿದೆ ಅಂತ ಹೇಳಿದರೆ, ಇವಾಗ ನಾವು ಹೋಗ್ತಾ ಇರೋ ಫಂಕ್ಷನ್ ಏನಂತ ಹೇಳಿದರೆ ಆ 2 ಮಕ್ಕಳಿಗೆ ದೀಕ್ಷಾಸ್ಥಾನ ಅಂತ ಹೇಳ್ತೀವಿ ನಮ್ಮದ್ರಲ್ಲಿ, ಅದನ್ನು ಕೊಡಿಸಿದ್ದಾರೆ. ಸೊ ಅದೇನಂದರೆ ದ್ರಾಕ್ಷಾರಸ ಮತ್ತು ರೊಟ್ಟಿನ ಅದನ್ನು ನಾವು 18 ಇಯರ್ಸ್ ಆದಮೇಲೆ ತೊಗೊಳ್ಳೋದು. ನಮ್ಮ ಇದರಲ್ಲಿ ಕೆಲವರೆಲ್ಲ ಚಿಕ್ಕ ಮಕ್ಕಳು, ಬೇರೆ ಇದರಲ್ಲೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಕೊಡಿಸ್ತಾರೆ. ಸೊ ಅದನ್ನು ಕೊಡಿಸಿದಾರಂತೆ. ಆ ಮಕ್ಕಳಿಗೆ ಇಬ್ರಿಗೂ ಹೋಗಿ ಬ್ಲೆಸ್ ಮಾಡಿ ಆ್ಯಂಡ್ ಅವ್ರಿಗೆ ವಿಶ್ ಮಾಡಿ ಅವರಿಗೆ ಏನಾದರೂ ಗಿಫ್ಟ್ ಏನಾದರೂ ಕೊಟ್ಟು ಅಲ್ಲಿ ಊಟ ಮಾಡಿಕೊಂಡು ಬರಬೇಕು. ನಾವು ಮಧ್ಯಾಹ್ನನೇ ಹೋಗಬೇಕಿತ್ತು, ಆಗಲಿಲ್ಲ. ಸೊ ಇವಾಗ ಹೋಗೋಣ ಬನ್ನಿ. ಅಲ್ಲಿಂದ ಬಂದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫೈನಲ್ ಆಗಿ ನಾವೊಂದು ಕಡೆ ರಿಲೇಷನ್ ಮನೆಗೆ ನೆಂಟ್ರದ್ದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಬಂದಿದ್ದೀವಿ. ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು. ಸೊ ನಾವು ಅಲ್ಲಿಗೆ ಹೋಗಿರೋದ್ರಿಂದ ಇಲ್ಲಿಗೆ ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ ಅಷ್ಟೇ. ಸೊ ಫೈನಲಾಗಿ ಅವ್ರಿಗೆ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಅಲ್ಲಿಂದ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಟ್ವಿ. ಮಕ್ಕಳೆಲ್ಲ ಅಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು. ಆ್ಯಂಡ್ ನಾವು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡಿಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಅಲ್ಲಿಗೂ ಹೋಗಿ ಬಂದ್ವಿ. ತುಂಬ ಕತ್ಲೆ ಆಗಿತ್ತು. ಸೊ ಅದಕ್ಕೆ ಈಗಲೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್.